ಅಪರಿಚಿತರು ಪರಿಚಿತರಾಗೋ 2ನೇ ಎಪಿಸೋಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಎಲ್ಲ ಕಡೆ ಮಳೆ ಬರ್ತಾ ಇದೆ, ಎಲ್ಲರೂ ಟ್ರಿಪ್ ಹೋಗ್ತಾ ಇದ್ದಾರೆ. ನಂಗೂ ಟ್ರಿಪ್ ಹೋಗಬೇಕು ಅನಿಸ್ತು. ಒಂದಷ್ಟು ಇನ್ಸ್ಟಾಗ್ರಾಮ್ ಪೇಜ್ಗಳನ್ನ ಸ್ಕ್ರಾಲ್ ಮಾಡಿ ಚೆಕ್ ಮಾಡಿ ಫೈನಲಿ ನಾನು ಒಂದು ಟ್ರಿಪ್ನ ಪ್ಲ್ಯಾನ್ ಮಾಡಿದೆ. ಟೋಟಲಿ ಎಲ್ಲ ಸ್ಟ್ರೇಂಜರ್ಸ್ ಜೊತೆಗೆ. ಬನ್ನಿ, ನಾನು ಯಾರ ಜೊತೆ ಟ್ರಿಪ್ ಹೋದೆ, ಹೇಗಿತ್ತು ನನ್ನ ಎಕ್ಸ್ಪೀರಿಯನ್ಸ್ ಅಂತ ಶೇರ್ ಮಾಡ್ತೀನಿ. ಯಾವ ಜಾಗಕ್ಕೆ ಹೋಗಿದ್ದೆ, ಯಾರನ್ನೆಲ್ಲ ಮೀಟ್ ಮಾಡಿದೆ, ಯಾರ್ಯಾರು ಅಪರಿಚಿತರಿದ್ರು, ಅವರೆಲ್ಲ ಇವಾಗ ಹೇಗೆ ನನ್ನ ಫ್ರೆಂಡ್ಸ್ ಆದರು ಅಂತ ಇವತ್ತಿನ ಬ್ಲಾಗಲ್ಲಿ ನಿಮಗೆ ತೋರಿಸ್ತೀನಿ. ಗುಡ್ ಮಾರ್ನಿಂಗ್. ಇವತ್ತು ಐ ಹ್ಯಾವ್ ಪ್ಲ್ಯಾನ್ಡ್ ಅ ಟೂರ್ ವಿತ್ ಜಲಪರ್ವ ಅಂತ ಒಂದು ಗ್ರೂಪ್ ಜೊತೆಗೆ. 2 days ಟ್ರಿಪ್ ಇದೆ ಇದು. ಇವತ್ತು ಬಂಡಜೆ ಟ್ರೆಕ್ ಇದೆ. ಡೇ 1 ನಮ್ಮದೆಲ್ಲ ಬ್ರೇಕ್ಫಾಸ್ಟ್ ಆಯಿತು. ನಮ್ಮ ಗ್ರೂಪ್ ಈಗ ರೆಡಿ ಆಗಿದ್ದೀವಿ. ನಮ್ಮ ಗ್ರೂಪ್ನ ಸ್ಲೋಲಿ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ. ಸೊ ನೋಡ್ಬೋದು, ನನ್ನ ಜೊತೆ ಸುಮಾರು ಒಂದು 13 ಜನ ಇದ್ದಾರೆ. ನಾವೆಲ್ಲ ಇವತ್ತು ಒಟ್ಟಿಗೆ ಟ್ರೆಕ್ ಹೋಗ್ತಾ ಇದ್ದೀವಿ. ಐ ವಿಲ್ ಇಂಟ್ರೊಡ್ಯೂಸ್ ಮೈ ಟೀಮ್. ಓಕೆ, ವಿ ಆಲ್ ವೇರ್ ಸ್ಟ್ರೇಂಜರ್ಸ್ until last night. And today we all have become friends, and probably by end of the day we'll be good friends, right? Yes. Okay, how is your Josh? Sir. Okay, fine then. All set for track? Yes. Yes. Iವರು ನಮ್ಮ ಟ್ರೆಕ್ ಗೈಡ್ ಆದಿ ಅಲಿಯಾಸ್ ಆದಿತ್ಯ. ನಾವು ಟ್ರೆಕ್ ಮಾಡಬೇಕಾದ್ರೆ ಹೇಗಿರಬೇಕು, ಯಾವ್ಯಾವೆಲ್ಲ ಇನ್ಸ್ಟ್ರಕ್ಷನ್ಸ್ನ ಫಾಲೋ ಮಾಡಬೇಕು ಅಂತ ಇಲ್ಲಿ ಬ್ರೀಫ್ ಮಾಡ್ತಾ ಇದ್ದಾರೆ. ಇದಾದ ಮೇಲೆ ಜಲಪರ್ವ ಕಡೆಯಿಂದ ನಮಗೆ ಗುಡೀಸ್ನ ತಂದಿದ್ರು, ಹ್ಯಾಟ್ ಹಾಗೆ ಬ್ಯಾಡ್ಜ್. ನಮ್ಮ ಹೆಸರು ಹ್ಯಾಟ್ ಮೇಲೆ ಪ್ರಿಂಟ್ ಆಗಿತ್ತು. ಪ್ರತಿಯೊಬ್ಬರಿಗೂ ಇದನ್ನು ಡಿಸ್ಟ್ರಿಬ್ಯೂಟ್ ಮಾಡಿ ಇಲ್ಲಿಂದ ನಮ್ಮ ಟ್ರೆಕ್ಕಿಂಗ್ ಶುರುವಾಗುತ್ತೆ. ಜೀಪ್ ಹೊರಡಕ್ಕಿಂತ ಮುಂಚೆ ಹಿಂದಿನ ದಿನ ಏನೇನೆಲ್ಲ ಆಯಿತು, ನಾವು ಈ ಜಾಗಕ್ಕೆ ಹೇಗೆ ಬಂದ್ವಿ, ಬ್ರೇಕ್ಫಾಸ್ಟ್ಗೆ ಏನೇನಿತ್ತು ಅಂತ ಹೇಳ್ತಾ ಹೋಗ್ತೀನಿ ನೋಡಿ. ನಾವು ಹಿಂದಿನ ದಿನ ಬೆಂಗಳೂರಿಂದ ಶುರು ಮಾಡಿದ್ವಿ. ಸುಮಾರು ಕಡೆಯಿಂದ ನಮ್ಮದು ಪಿಕಪ್ ಪಾಯಿಂಟ್ಸ್ ಇತ್ತು. ಅಲ್ಲಿಂದ ಹೊರಟು ನಾವು ಚಿಕ್ಕಮಗಳೂರಲ್ಲಿರೋ ಸುಂಕಸಾಲೆ ಅನ್ನೋ ಒಂದು ಹೋಮ್ ಸ್ಟೇಗೆ ಬೆಳಗ್ಗೆ 6 ಗಂಟೆಗೆ ಚೆಕ್ ಇನ್ ಆದ್ವಿ. ಇದು ನಾವು ಬಸ್ಸಲ್ಲಿ ಬರಬೇಕಾದ್ರೆ ಇದ್ದಂಥ ಜರ್ನಿ. ಇಲ್ಲಿ ನಮ್ಮ ಎಲ್ಲರ ಮೊದಲ ಭೇಟಿಯಾಗತ್ತೆ. ಒಬ್ಬರನ್ನೊಬ್ಬರನ್ನ ಪರಿಚಯ ಮಾಡ್ಕೊತ ಒಂದಷ್ಟು ಟಾಸ್ಕ್ನ ಕೊಟ್ಟು ನಮ್ಮನ್ನು ಎಂಗೇಜಿಂಗ್ ಆಗಿ ಇಂಟ್ರೊಡ್ಯೂಸ್ ಮಾಡಿದ್ರು ನಮ್ಮ ಟ್ರೆಕ್ ಗೈಡ್ ಆದಿತ್ಯ. ಹೋಮ್ ಸ್ಟೇಗೆ ಬಂದ ಕೂಡಲೇ ಫ್ರೆಶ್ ಅಪ್ ಆಗಿ ನಾವು ನಮ್ಮ ಬ್ರೇಕ್ಫಾಸ್ಟ್ನ ಶುರು ಮಾಡಿದ್ವಿ. ಬ್ರೇಕ್ಫಾಸ್ಟಿಗೆ ಟೊಮೊಟೊ ರೈಸ್, ಚಟ್ನಿ, ಪೇಪರ್ ಅವಲಕ್ಕಿಯ ಒಂದು ಖಾರ, ಜೊತೆಗೆ ಮೊಸರು ಹಾಗೂ ಸಕ್ಕರೆ ಇತ್ತು. ತಿಂಡಿ ತಿಂದು ನಾವು ಹೊರಟಿದ್ದು ಬಂಡಾಜೆ ಬೇಸ್ ಪಾಯಿಂಟಿಗೆ. ಎಲ್ಲಿಂದ ಟ್ರೆಕ್ಕಿಂಗ್ ಶುರುವಾಗುತ್ತೋ ಅಲ್ಲಿಗೆ. ನಾವಿದ್ದಂಥ ಹೋಮ್ ಸ್ಟೇಯಿಂದ ಅಲ್ಲಿಗೆ ಸುಮಾರು ಒಂದು 30 ನಿಮಿಷಗಳ ಜೀಪ್ ಡ್ರೈವ್ನ ತಗೊಂಡು ಬೇಸ್ ಪಾಯಿಂಟ್ಗೆ ಹೋಗಿದ್ವಿ. ಅಲ್ಲಿ ಆಲ್ರೆಡಿ ಪರ್ಮಿಷನ್ಸ್ ಎಲ್ಲ ನಮ್ಮ ಈ ಒಂದು ಆರ್ಗನೈಸಿಂಗ್ ಗ್ರೂಪ್ ಏನಿತ್ತು ಅವರು ರೆಡಿ ಮಾಡಿಟ್ಟಿದ್ರು. ಅಲ್ಲಿಂದ ನಮ್ಮ ಟ್ರೆಕ್ಕಿಂಗ್ನ ಶುರು ಮಾಡ್ತೀವಿ. ಈಗ ನಮ್ಮ ಜೀಪ್ ಜರ್ನಿ ಹೇಗಿತ್ತು ಅಂತ ತೋರಿಸ್ತೀನಿ ನೋಡಿ. ಹಂಗೆ ಮುಂದೆ ಬಂದು ಈ ಹೋಮ್ ಸ್ಟೇಲಿ ಇದ್ದಂಥ ಇನ್ನ ಇಬ್ಬರನ್ನ ನಮ್ಮ ಜೀಪ್ಗೆ ಹತ್ತಿಸ್ಕೊಂಡು ನಮ್ಮ ಜರ್ನಿನ ಮುಂದುವರಿಸ್ತೀವಿ. ನಮಸ್ಕಾರ ಆಶಿಕಣ. ಹಾಯ್. ವೆದರು ಇಷ್ಟು ಚೆನ್ನಾಗಿರುವಾಗ ಸೈಲೆಂಟ್ ಆಗೋದ್ರೆ ಏನು ಚೆನ್ನಾಗಿರುತ್ತೆ ಅಲ್ವಾ? ನಾವು ನಮ್ಮ ಕಚೇರಿನ ಶುರು ಮಾಡೇ ಬಿಟ್ವಿ. ಕೇಳಿ ನಮ್ಮ ಕಚೇರಿ ಹೇಗಿತ್ತು ಅಂತ. ಬದುಕಿದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದು ಜಟಕ ಬಂಡಿ, ವಿಧಿ ನಡೆಸುವ ಬಂಡಿ. ಅಮೆರಿಕ ಬಾಲಾದೆ
ಹೋಗುವೆ ಅಮೆರಿಕಾ, ಇರುವೆ ಇರುವೆ ಟೈಟಾನಿಕ. 30 ನಿಮಿಷಗಳ ಜೀಪ್ ರೈಡ್ ನಂತರ ನಾವು ಬಂಡಾಜೆ ಬೇಸ್ ಪಾಯಿಂಟ್ ನ ರೀಚ್ ಆದ್ವಿ. ಇಲ್ಲಿ ಡಾಕ್ಯುಮೆಂಟೇಶನ್ ಚೆಕ್ ನಂತರ ನಮ್ಮ ಟ್ರೆಕ್ಕಿಂಗ್ ಶುರುವಾಗುತ್ತೆ. ಲೆಟ್ಸ್ ಗೋ. Let's go. I wake up to a little bit of drool on my pillow, feel like it's gonna be a bad day. Yeah, I'm tired of shit and the coffee ain't hit yet, damn ain't that great. ಈ ಟ್ರೆಕ್ನ ಟೋಟಲ್ ಡಿಸ್ಟೆನ್ಸ್ 14 ಚಿಲ್ಲರೆ ಕಿಲೋಮೀಟರ್ ಬರುತ್ತೆ. ಹೋಗ್ತಾ 7 ಚಿಲ್ಲರೆ, ಬರ್ತಾ 7 ಚಿಲ್ಲರೆ. ಮೊದಲ 2-2.5 ಕಿಲೋಮೀಟರ್ ಡೀಪ್ ಫಾರೆಸ್ಟ್ ಒಳಗಡೆ ಇರುತ್ತೆ. ಅದಾದ್ಮೇಲೆ ಒಂದು ಹುಲ್ಗಾವಲು ಪ್ರದೇಶ ಅಥವಾ ಗ್ರಾಸ್ ಲ್ಯಾಂಡ್ ಅಂತ ಏನು ಹೇಳ್ತೀವಿ ಆ ರೀತಿ ಓಪನ್ ಆಗುತ್ತೆ. ಈಗ ನಾವು ಹೋಗ್ತಾ ಇರುವಂತ ಫಸ್ಟ್ ಟ್ರಯಲ್ ಬಂದು ಫಾರೆಸ್ಟ್ ಒಳಗಡೆ ಇರುವಂತದ್ದು. ರೂಟ್ ಹೇಗಿದೆ ಅಂತ ನೋಡಿ. Hello, please do subscribe to our channel. Subscribe. I'm going to press the bell icon. Okay, guys. And Cheers. do comment your experience of watching our I'm a video. trek leader. What's your name? Jala Parva. Okay. Next time ಇಂದ ಬನ್ನಿ ನಮ್ಮ ಜೊತೆ ಚೂಸ್ ಮಾಡಿ. ಏನಾದ್ರು ಕೂಪನ್ ಕೋಡ್ ಕೊಡ್ತೀರಾ ನಂಗೆ? ಅಷ್ಟೇ ತಾನೇ, ಬನ್ನಿ. ಓಕೆ. ಇವ್ರ ಕಡೆಯಿಂದ ಬರೋರಿಗೆ ಫ್ಲಾಟ್ 5 to 10% ಆಫ್. ನನಗೆ ಇಲ್ಲ, ನನ್ನ ಕಡೆಯಿಂದ ಬರೋರಿಗೆ ಸಿಗತ್ತೆ. ನೀವು ಹೆಂಗಾರ ಬಂದಿದ್ದೀರಲ್ಲ. ಓಕೆ. Let's go. I wake up to a little bit of drool on my ಮೊದಲ 2 ಕಿಲೋಮೀಟರ್ ಒಂದು ಡೀಪ್ ಫಾರೆಸ್ಟ್ ಒಳಗಡೆ ಇರೋವಂಥ ವಾಕ್. ಸಖತ್ ರಾಕಿ ಪ್ಯಾಚಸ್ ಇರುತ್ತೆ, ಈ ರೀತಿಯಾದಂಥ ಟ್ರೇಲ್ ಇರುತ್ತೆ. ನಾನು ವಿಡಿಯೋದಲ್ಲಿ ತೋರಿಸಿದ್ದೀನಿ. ಅಲ್ಲಲ್ಲೇ ಮಳೆಗೆ ಬಿದ್ದಿರೋ ಅಂಥ ಮರಗಳು. ಇದಾದ ನಂತರ ನೆಕ್ಸ್ಟ್ 3 ಕಿಲೋಮೀಟರ್ ಏನಿರುತ್ತಲ್ಲ ಅದು ಪೂರ್ತಿ ಗ್ರಾಸ್ ಲ್ಯಾಂಡ್, ಬೆಟ್ಟ, ಮೋಡ ಇದ್ರ ಮಧ್ಯೆ ಇರುವಂಥ ಜರ್ನಿ. ಇವಾಗ ನಾನು ಹೋಗ್ತಾ ಇರುವಂಥ ವ್ಯೂ ಗ್ರಾಸ್ ಲ್ಯಾಂಡ್ ವ್ಯೂಗೆ ಓಪನ್ ಆಗ್ತಾ ಇದೆ. Happy birthday to you. Happy birthday to you. Happy birthday dear Belly. Happy birthday to you. ಚಾಕ್ಲೇಟ್. ನಾನು ಎಲ್ಲರಿಗಿನ ಜೋರಾಗಿ ಹಾಡಿದ್ದೀನಿ. ನಂಗೆ 2 ಚಾಕ್ಲೇಟ್ ಬೇಕು. ಹಂಗಾದ್ರೆ ನಾನೇನು ಹ್ಯಾಪಿ ಬರ್ಡೇ ಬೆಳ್ಳಿ. ನೈಟ್ ಪಾರ್ಟಿ. ಏನ್ ಪಾರ್ಟಿ ಹೇಳಿ? ಎಣ್ಣೆ ನಿಮ್ದು, ಊಟ ನಮ್ದು. ನಮ್ಮ ಚಾಕ್ಲೇಟ್ ಕವರ್ ಪೇಪರ್ಸ್ನ ನಾವೇ ಬ್ಯಾಗಲ್ಲಿ ಹಾಕ್ಕೊಂಡು ವಾಪಸ್ ತೊಗೊಂಡ್ಬಂದಿದ್ದೀವಿ. ಯಾವುದೇ ರೀತಿಯಾದಂಥ ಪ್ರಕೃತಿಗೆ ಹಾನಿ ಮಾಡಿಲ್ಲ. ಆದರೆ ನಾನಲ್ಲಿ ನೋಡಿದೆ ಸುಮಾರು ಜನ ಅವ್ರು ತಂದಿದ್ದಂಥ ಚಾಕ್ಲೇಟ್ ಕವರ್ಸ್, ಬಿಸ್ಕೆಟ್ ಕವರ್ಸ್ನ ಅಲ್ಲೆಲ್ಲ ಬಿಸಾಕಿದ್ರು. ದಯವಿಟ್ಟು ನೀವು ಯಾರಾದರೂ ಟ್ರೆಕ್ಕಿಂಗ್ ಹೋದರೆ ಈ ರೀತಿ ಮಾಡಬೇಡಿ. ನಿಮ್ಮ ಪ್ಲಾಸ್ಟಿಕ್ಗೆ ನೀವೇ ರೆಸ್ಪಾನ್ಸಿಬಲ್ ಆಗಿರಿ. ಗೌರ್ಮೆಂಟ್ ಅವ್ರು ಚೆಕ್ ಮಾಡಲಿ ಬಿಡಲಿ. ಒಂದಷ್ಟು ಹರಟೆ ತಮಾಷೆ ಜೊತೆಗೆ ನಮ್ಮ ಟ್ರೆಕ್ ಮುಂದುವರಿತು ಈ ಗ್ರಾಸ್ ಲ್ಯಾಂಡ್ ಮೋಡ ಫಾಗ್ ಮಧ್ಯೆ. ಕೊನೆಯ 1.5-2 ಕಿಲೋಮೀಟರ್ನ ರಾಕಿ ಪ್ಯಾಚಸ್ ಡೌನ್ ಹಿಲ್ ಇತ್ತು. ಅಲ್ಲಿಂದ ಟ್ರೆಕ್ ಮಾಡಿಕೊಂಡು ನಾವು ಬಂದಿದ್ದೆ ಈ ಬಂಡಾಜೆ ಫಾಲ್ಸ್ನ ವ್ಯೂ ಪಾಯಿಂಟ್ಗೆ. ಸಿಕ್ಕಾಪಟ್ಟೆ ಸ್ಲಿಪ್ಪರಿ ಆಗಿದೆ, ಕೇರ್ಫುಲ್ ಆಗಿರಿ ಮಳೆಗಾಲದಲ್ಲಿ. ನಾನಲ್ಲಿ ನೋಡಿದೆ ಫಾಲ್ಸ್ ಹತ್ರ ಸುಮಾರು ಜನ ಹೋಗ್ತಾಯಿದ್ರು. ಹಾಗೆಲ್ಲ ಮಾಡಬೇಡಿ, ದೂರದಿಂದನೇ ಕೂತು ನೋಡಿ ಎಂಜಾಯ್ ಮಾಡಿ. ಸಿಕ್ಕಾಪಟ್ಟೆ ಚೆನ್ನಾಗಿರೋವಂಥ ವ್ಯೂ. ಇಷ್ಟು ಕಷ್ಟಪಟ್ಟು ಬಂದಿರೋ ಅಂಥ ಟ್ರೆಕ್ಗೆ ಸಾರ್ಥಕ ಅನಿಸುತ್ತೆ ಒಂದು ಸಲ ವಾಟರ್ ಫಾಲ್ಸ್ನ ನೋಡಿದ ಕೂಡಲೇ. ಇಲ್ಲಿ ನಮ್ಮ ಗ್ಯಾಂಗ್ ಅವರೆಲ್ಲ ಕೂತ್ಕೊಂಡು ಫಾಲ್ಸ್ ವ್ಯೂಗೆ ಒಂದು ಸೇಫ್ ಆಗಿರುವಂಥ ಪ್ಲೇಸಲ್ಲಿ ಆರಾಮಾಗಿ ನಮ್ಮ ಹೋಮ್ ಸ್ಟೇ ಅವರು ಪ್ಯಾಕ್ ಮಾಡಿ ಕೊಟ್ಟಿದ್ದಂಥ ಲಂಚ್ನ ತಿನ್ನೋಕ್ಕೆ ಶುರು ಮಾಡಿದ್ವಿ. ನಮ್ಮ ಹೋಮ್ ಸ್ಟೇಯಲ್ಲಿ ಪುಳಿಯೋಗರೆನ ಪ್ಯಾಕ್ ಮಾಡಿ ಕೊಟ್ಟಿದ್ದರು. ಒಂದಷ್ಟು ಜನ ನಾವೇ ನಮ್ಮ ಲಂಚ್ ಬಾಕ್ಸ್ನ ತೊಗೊಂಡು ಹೋಗಿದ್ವಿ ಬೆಂಗಳೂರಿಂದ ಹೊರಡುವಾಗ, ಅದರಲ್ಲೇ ಹಾಕ್ಕೊಟ್ರು. ಬಾಕ್ಸ್ ತಂದಿಲ್ಲದೆ ಇರೋರಿಗೆ ಅವರೇ ಪ್ಲಾಸ್ಟಿಕ್ ಬಾಕ್ಸಲ್ಲಿ ಪ್ಯಾಕ್ ಮಾಡಿ ಕೊಟ್ಟಿದ್ದರು. ಇದನ್ನು ವಾಪಸ್ ನಮ್ಮ ಬ್ಯಾಗಲ್ಲಿ ತೊಗೊಂಡು ಹೋಗಿ ನಾವು ಕೆಳಗಡೆ ಹೋಮ್ ಸ್ಟೇ ಹತ್ರ ಡಿಸ್ಪೋಸ್ ಮಾಡ್ಬೋದು. ಆದರೆ ಸುಮಾರಷ್ಟು ಜನ ಅವ್ರು ತಂದಿದ್ದಂಥ ಪ್ಲಾಸ್ಟಿಕ್ ಬಾಕ್ಸ್ಗಳನ್ನ, ಬಾಟಲ್ಗಳನ್ನ ಇಲ್ಲೇ ಬಿಸಾಕಿದ್ರು. ದಯವಿಟ್ಟು ಇಂಥ ಕೆಲಸ ಮಾಡಬೇಡಿ, ಮತ್ತೆ ಹೇಳ್ತಾ ಇದ್ದೀನಿ.
ವಾಪಸ್ ನಮ್ಮ 1 ಅವರಷ್ಟು ಟೈಮ್ ಏನಿತ್ತು ಸ್ಪೆಂಡ್ ಮಾಡಿ ಡೌನ್ ಟ್ರೆಕ್ ಶುರು ಮಾಡಿದ್ವಿ. ಬರಬೇಕಾದ್ರೆ ನಮಗಂತೂ ಸಿಕ್ಕಾಪಟ್ಟೆ ಮಳೆ ಬಂತು. ಮಳೆ ಮಧ್ಯೆ ನಾವೆಲ್ಲ ರೈನ್ಕೋಟ್ ತೊಗೊಂಡು ಹೋಗಿದ್ದರಿಂದ ಸ್ಲಿಪ್ಪರಿ ಆಗಿತ್ತು ಪಾತು. ಒಬ್ರಿಗೊಬ್ರು ಹೆಲ್ಪ್ ಮಾಡಿಕೊಂಡು ಫೈನಲಿ ಬಂಡಜ್ಜೆ ಫಾಲ್ಸ್ನ 15 ಕಿಲೋಮೀಟರ್ ಟ್ರೆಕ್ ಏನಿತ್ತು ಕಂಪ್ಲೀಟ್ ಮಾಡಿ ವಾಪಸ್ ಬೇಸ್ ಪಾಯಿಂಟ್ಗೆ ಬಂದ್ವಿ. 15 ಕಿಲೋಮೀಟರ್ ಟ್ರೆಕ್ ಆದಮೇಲೆ ನಾವೆಲ್ಲ ಒಂಥರ ಚೈಲ್ಡ್ಹುಡ್ ಫ್ರೆಂಡ್ಸ್ ಥರ ಆಗಿಬಿಟ್ಟಿದ್ವಿ. ಆ ಲೆವೆಲಿಗೆ ಕ್ಲೋಸ್ನೆಸ್ ಬೆಳೆದೋಗಿತ್ತು ನಮ್ಮ ಮಧ್ಯೆ. ವಾಪಸ್ ಹೋಮ್ ಸ್ಟೇಗೆ ಬಂದು ಫ್ರೆಶ್ ಅಪ್ ಆಗಿ ನಮ್ಮ ಗೈಡ್ ಹೇಳಿದ್ರು ಇಲ್ಲೇ ಒಂದು ಕಡೆ ಚೆನ್ನಾಗಿ ಸ್ನ್ಯಾಕ್ಸ್ ಸಿಗುತ್ತೆ ಅಂತ. ಈವ್ನಿಂಗ್ ವಾಕ್ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಸಮಯ ಸುಮಾರು 7 ಗಂಟೆ. ಬೆಳಕು ನೋಡಿ ಎಷ್ಟಿದೆ ಅಂತ. ನಾನು ಇಲ್ಲಿ ಒಂದು ಟ್ರೀನ ಟ್ರೈ ಮಾಡಿದೆ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಈ ಟೀ ಅಂತೂ. ನಾನು ಹೇಳ್ತೀನಿ ಮಸ್ಟ್ ಟ್ರೈ. ಯಾರಾದರೂ ಹೋದರೆ ಮಿಸ್ ಮಾಡದೆ ಇಲ್ಲಿರೋ ಅಂಥ ಟೀನ ಟ್ರೈ ಮಾಡಿ. ಆದಿತ್ಯ ಅವ್ರು ಸ್ನಾನ ಮಾಡಿಲ್ಲ. ಈ ಕಡೆ ಇರೋರೆಲ್ಲ ಸ್ನಾನ ಮಾಡಿರೋ ಗ್ಯಾಂಗು. ಆಯ್ತಾಯ್ತಾಯ್ತು. ಏನೇನಿದೆ? ಚಪಾತಿ ಇದೆ, ಸಾಗು ಇದೆ, ಗೀ ರೈಸ್ ಇದೆ, ತಿಳಿ ಸಾರಿದೆ, ಶುಭೋದಯ. ಗುಡ್ ಮಾರ್ನಿಂಗ್. ಡೇ 2 ನಮ್ಮ ಟ್ರಿಪ್ನ ಡೇ 2 ಇವತ್ತು. ಜಲಪರ್ವ ಜೊತೆ ನಾನೇನು ಒಂದು ಪ್ಯಾಕೇಜ್ ತೊಗೊಂಡು ಬಂದಿದ್ದೀನಿ. ಡೇ 2 ಅಲ್ಲಿ ನಾವು ನೋಡ್ತಾ ಇರೋವಂಥದ್ದು ಒಂದು ಪ್ರೈವೇಟ್ ವಾಟರ್ ಫಾಲ್ಸ್. ಹೆಲೋ ಆಲ್, ಗುಡ್ ಮಾರ್ನಿಂಗ್. ನೋ ಎನರ್ಜಿ. ಗುಡ್ ಮಾರ್ನಿಂಗ್. ನೈಸ್. ಎಲ್ಲೋಗ್ತಾ ಇದ್ದೀವಿ ಇವತ್ತು? ಆರ್ ಯು ರೆಡಿ? ಲೆಟ್ಸ್ ಗೋ. ಇವತ್ತು ನಮ್ಮ ಟ್ರಿಪ್ನ 2ನೇ ದಿನ. ಎಲ್ಲರೂ ಬೆಳಗ್ಗೆನೆ ಎದ್ದು ರೆಡಿಯಾಗಿ ಕೊಡುಗೆ ವಾಟರ್ ಫಾಲ್ಸ್ ಅಂತ ಒಂದು ಪ್ರೈವೇಟ್ ವಾಟರ್ ಫಾಲ್ಸ್ಗೆ ಹೋಗ್ತಾ ಇದ್ದೀವಿ. ನಮ್ಮ ಹೋಮ್ ಸ್ಟೇಯಿಂದ ಜೀಪ್ನ ತಗೊಂಡು ಸುಮಾರು ಒಂದು 20 ನಿಮಿಷ ರೈಡ್ ಮಾಡಿದ್ರೆ ನಮಗೆ ಈ ವಾಟರ್ ಫಾಲ್ಸ್ ಸಿಗುತ್ತೆ. ಇದಕ್ಕೊಂದು ಸಣ್ಣ ಎಂಟ್ರಿ ಫೀಸ್ ಇರುತ್ತೆ. ಇದು ಕೂಡ ನಮ್ಮ ಟ್ರಿಪ್ನ ಪ್ಯಾಕೇಜ್ ಏನಿತ್ತು ಅದರಲ್ಲೇ ಇನ್ಕ್ಲೂಡ್ ಆಗಿತ್ತು. ಸೊ ಬನ್ನಿ ಹೋಗೋಣ. ಕೊಡುಗೆ ಫಾಲ್ಸ್ ಹೇಗಿದೆ ಅಂತ ತೋರಿಸ್ತೀನಿ. ಇದು ವಾಟರ್ ಫಾಲ್ಸ್ನ ಟಾಪ್ ವ್ಯೂ. ಇಲ್ಲಿಂದ ನೀರು ಹರ್ಕೊಂಡು ಕೆಳಗೆ ಬೀಳುತ್ತೆ. ವಾಟರ್ ಫಾಲ್ಸಲ್ಲಿ ಆಟ ಆಡಬೇಕು ಅನ್ನೋರು ಕೆಳಗಡೆಗೆ ಇಳ್ಕೊತಾ ಹೋದರೆ ಅಲ್ಲಿ ಆಟ ಆಡೋಕ್ಕೆ ಜಾಗ ಇದೆ. ಅದನ್ನು ಮುಂದೆ ತೋರಿಸ್ತೀನಿ. ಈಗ ಫಾಲ್ಸ್ಗೆ ನೀರು ಹೇಗೆ ಹರಿದು ಬರುತ್ತೆ ಅನ್ನೋ ಒಂದು ವ್ಯೂ ಪಾಯಿಂಟ್ನ ಕ್ಯಾಪ್ಚರ್ ಮಾಡಿದ್ದೀನಿ ನೋಡಿ. ಫಾಲ್ಸಲ್ಲಿ ಸಖತ್ತಾಗಿ ಆಟ ಆಡಿ ಒಂದೊಳ್ಳೆ ಟೀ ಕುಡಿದು ಈಗ ವಾಪಸ್ ಹೋಮ್ ಸ್ಟೇಗೆ. ದಾರಿ ಅಂತೂ ಸೂಪರ್ ಆಗಿತ್ತು. ಫಾಗ್, ಗ್ರೀನ್ರಿ, ಸಣ್ಣದಾಗಿ ಬರೋ ಮಳೆ, ವಾವ್, ಜಸ್ಟ್ ಅಮೇಝಿಂಗ್. ಈ ಟ್ರಿಪ್ಪಲ್ಲಿ ನನ್ನ ಫೇವ್ರೆಟ್ ಪ್ಲೇಸ್ ಅಂದರೆ ಈ ವಾಟರ್ ಫಾಲ್ಸೇ. ಸಖತ್ ಎಂಜಾಯ್ ಮಾಡಿದೆ ನಾನಂತೂ. ನಮ್ಮ ಬಂಡಜೆ ಟ್ರೆಕ್ಕಲ್ಲಿ ನಾವಿರೋವಂಥ ಹೋಮ್ ಸ್ಟೇ ಹೇಗಿದೆ ಅಂತ ತೋರಿಸ್ತೀನಿ. ತುಂಬಾ ಚೆನ್ನಾಗಿರೋವಂಥ ಸ್ಟೇ. ಒಂದು ಕಾಫಿ ಪ್ಲಾಂಟೇಶನ್ ಮಧ್ಯೆ ಇರೋವಂಥದ್ದು. ಸಿಕ್ಕಾಪಟ್ಟೆ ಫ್ರೂಟ್ಸ್ ಬೆಳೆದು ಒಂದು ಫ್ಯಾಮಿಲಿ ರನ್ ಮಾಡ್ತಾ ಇದ್ದಾರೆ. ಹೇಗಿದೆ ಈ ಸ್ಟೇ ಅಂದ್ಬಿಟ್ಟು ಈ ಓನರ್ಸ್ ಜೊತೆನೇ ಮಾತಾಡ್ಸ್ತೀನಿ. ನೀವು ಬರಬೇಕು ಅಂದರೆ ಹೇಗೆ ಕಾಂಟ್ಯಾಕ್ಟ್ ಮಾಡ್ಕೊಂಬರ್ಬೇಕು ಅಂತ, ಜೊತೆಗೆ ಒಳಗಡೆ ಹೇಗಿದೆ ಅಂತಲೂ ತೋರಿಸ್ತೀನಿ. ಓಕೆ, ಲೆಟ್ಸ್ ಗೆಟ್ ಇನ್. ಸಬ್ಸ್ಕ್ರೈಬ್ ಮಾಡಿ, ಪ್ರೆಸ್ ದ ಬೆಲ್ ಐಕಾನ್ ಅಂಡ್ ಶೇರ್ ಯುವರ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು. ಬನ್ನಿ ಮನೆ ಒಳಗಡೆ ಹೋಗೋಣ. ಆಚೆಗಡೆ ಒಂದು ಸ್ಪೇಷಿಯಸ್ ವರಾಂಡ ಇದೆ. ಇಲ್ಲೇ ಇವರು ಫ್ಯಾಮಿಲಿ ಕೂಡ ಸ್ಟೇ ಮಾಡ್ತಾರೆ. ಚೇರ್ಸ್ ಎಲ್ಲ ಹಾಕ್ಕೊಡ್ತಾರೆ. ಈವ್ನಿಂಗ್ ಕ್ಯಾಂಪ್ ಫೈರ್ ಎಲ್ಲ ಇರುತ್ತೆ. ಮನೆ ಹೆಸರು ಸಿರಿಧಾಮ ಅಂತ.
ಆದರೆ ಹೋಮ್ ಸ್ಟೇ ಹೆಸರು ಬೆಟ್ಟದ ತಪ್ಪಲು. ನೋಡ್ಬೋದು ಇಲ್ಲಿ ರೀಸೆಂಟಾಗಿ ಅಷ್ಟೇ ಓಪನ್ ಆಗಿರೋ ಅಂಥದ್ದು. ಇದು ಎಂಟ್ರಿ. ಮನೆ ಒಳಗಡೆ ಬಂದರೆ ಹಾಲ್ ಇದೆ. ಹಾಲ್ ಒಳಗಡೆ ಎಲ್ರಿಗೂ ಕೂತ್ಕೊಳ್ಳೋಕ್ಕೆ ಸೋಫಾ ಇದೆ, ಇನ್ನೂ ಹೊಸದಾಗಿದೆ ಇದು. ಹಾಗೆ ಹಾಲಿಂದ ಲೆಫ್ಟ್ ಬಂದರೆ ಈ ರೀತಿ ಕಿಚನ್ ಇದೆ. ಇಲ್ಲೇ ನಮಗೆ ಫ್ರೆಶ್ ಆಗಿರೋವಂಥ ಊಟನ ಆಂಟಿನೇ ಕುಕ್ ಮಾಡಿ ಕೊಡ್ತಾರೆ. ಬಿಸಿ ಬಿಸಿಯಾದಂಥ ಊಟ ಸಿಗುತ್ತೆ ಟ್ರೆಕ್ಕಿಂಗಿಂದ ಬಂದಿದ್ದ ಕೂಡಲೇ. ನೋಡ್ಬೋದು ಇಲ್ಲಿ ಎಂಟರ್ಟೈನ್ಮೆಂಟ್ಗೋಸ್ಕರ ಟಿ ವಿ ಇದೆ. ಇಲ್ಲಿ ಒಳಗಡೆ ಹೋದರೆ ಅವ್ರದ್ದು ಮನೆ ಇದೆ. ಸೊ ಸ್ಪೇಷಿಯಸ್ ಆಗಿ 2 ರೂಮ್ ಇದೆ. ಅವ್ರ ಪರ್ಸ್ನಲ್ ರೂಮ್ಸ್ ಏನು ಕವರ್ ಮಾಡಲ್ಲ, ಬಟ್ ಕಾಮನ್ ರೂಮ್ ಹೇಗಿದೆ ಅಂತ ತೋರಿಸ್ತೀನಿ. ಇಲ್ಲಿ ಕಿಚನ್ ಇದೆ, ನಮಗೆ ಕುಕಿಂಗ್ ಇಲ್ಲಿಂದಾನೇ ಆಗುತ್ತೆ. ನೋಡ್ಬೋದು ಹಳ್ಳಿ ಸ್ಟೈಲ್ ಔಟ್ಡೋರ್ ಕಿಚನ್ಸ್ ಹೇಗಿರುತ್ತಲ್ಲ ಹಾಗೆ ಇದೆ. ಸ್ಟೋರ್ ರೂಮಲ್ಲಿ ಸ್ಟಾಕ್ಸ್ ಇಟ್ಕೊಂಡಿರ್ತಾರೆ. ಇಲ್ಲಿರೋ ಕಾಮನ್ ಬಾತ್ರೂಮಲ್ಲಿ ಬಿಸಿ ಬಿಸಿಯಾದಂಥ ಹಂಡೆ ಸ್ನಾನ ಇದೆ. ಹಾಗೆ ನೋಡ್ಬೋದು ಬಾತ್ರೂಮೆಲ್ಲ ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ. ಬೇಕು ಅಂದರೆ ರೂಮ್ಸಲ್ಲಿ ಅಟ್ಯಾಚ್ಡ್ ಆಗಿರೋ ವೆಸ್ಟರ್ನ್ ಕಮೋಡ್ ಹಾಗೆ ಗೀಸರ್ ಸ್ನಾನನೂ ಇದೆ, ಅದು ತೋರಿಸ್ತೀನಿ. ಹಾಲಿಂದ ಒಳಗಡೆ ಹೋದರೆ ನಮಗೆ ರೂಮ್ಸ್ ಕಾಣುತ್ತೆ. ಸೊ ಇಲ್ಲಿರೋವಂಥದ್ದು ಒಂದು ರೂಮ್, ಹಾಗೆ ಇಲ್ಲಿ ಇನ್ನೊಂದು ರೂಮ್ ಇದೆ. ಬಾಲ್ಕನಿ. ದಿಸ್ ಇಸ್ ದ ವ್ಯೂ ಫ್ರಮ್ ದ ಬಾಲ್ಕನಿ. ನಾವೇ ಇಲ್ಲಿ ಬಟ್ಟೆ ಎಲ್ಲ ಹಾಕಿರೋದು. ಬ್ಯೂಟಿಫುಲ್ ತೋಟ. ಗರ್ಲ್ಸ್ ಬರ್ಬೋದಾ? ಓಕೆ, ನಮ್ಮ ಗರ್ಲ್ಸ್ ಎಲ್ಲ ರೆಡಿ ಆಗ್ತಾ ಇದ್ದಾರೆ. ಏನು ಹೇಳಿ? ಯಾರು ನೀವು ಮಾಡಲೇ ಇಲ್ಲ. ಮನೆ ಒಳಗಡೆ ಇರುವಂಥ ಗ್ಯಾಲರಿ ವ್ಯೂ ಹಾಗೆ ಮೇಲ್ಗಡೆ ಇರುವಂಥ ಹಾಲಲ್ಲೂ ಬೆಡ್ಸ್ ಹಾಕಿದ್ದಾರೆ. ಇದು ಇನ್ನೊಂದು ರೂಮ್. ಇಲ್ಲಿ ಸುಮಾರು 4 ಬೆಡ್ಸ್ ಹಾಕಿದ್ದಾರೆ. ಇದಕ್ಕೂ ಅಟ್ಯಾಚ್ಡ್ ಬಾತ್ರೂಮ್ ಇದೆ. ಹಾಗೆ ಮನೆ ಆಚೆ ಬಂದರೆ ಟೆರೆಸ್ಗೆ ಹೋಗ್ಬೋದು. ಟೆರೆಸ್ಸಿಂದ ತೋಟದ ವ್ಯೂ ಅಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ಹಂಚಿನ ಮನೆ ಆಗಿರೋದ್ರಿಂದ ದೊಡ್ಡ ಟೆರೆಸ್ ಇಲ್ಲ, ಸ್ವಲ್ಪ ಸ್ಪೇಸ್ ಮಾತ್ರ ಇದೆ. ನಾವಿರುವಂಥ ಈ ಹೋಮ್ ಸ್ಟೇ ಹೆಸರು ಬೆಟ್ಟದ ತಪ್ಪಲು ಅಂತ. ಇದನ್ನು ಒಂದು ಫ್ಯಾಮಿಲಿ ಅವರು ರನ್ ಮಾಡ್ತಾ ಇದ್ದಾರೆ. ಅವರೇ ಈ ತೋಟದ ಓನರ್ಸ್ ಕೂಡ ಇಲ್ಲೇ ಇದೆ. ಸೊ ಇವತ್ತು ನಾವು ಆ ಓನರ್ಸ್ ಆಗಿರುವಂಥ ಹರೀಶ್ ಅಂಕಲ್ ಅವ್ರ ಜೊತೆ ಮಾತಾಡಿಸ್ತಾ ಇದ್ದೀನಿ. ಇವರೇ ಹರೀಶ್ ಅಂಕಲು. ಓಕೆ ಅಂಕಲ್, ಹೇಳಿ ಹೇಗಿದೆ ನಿಮ್ಮ ಸ್ಟೇ? ಜನ ಯಾರಾದರೂ ಬರಬೇಕು ಅಂದರೆ ನಿಮಗೆ ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಡೀಟೇಲ್ಸ್ನ ಕೊಡಿ. ಯಾರಾದರೂ ನಮ್ಮ ಚಾನಲ್ನ ನೋಡಿಕೊಂಡು ನಿಮ್ಮ ಬಂದರೆ ಏನೇನು ಬೆಸ್ಟ್ ಪ್ರೈಸ್ ಮಾಡಿಕೊಡ್ತೀರಾ ಅಂತಲೂ ಇನ್ಫಾರ್ಮೇಷನ್ ಕೊಡಿ. ಮೇಡಮ್, ಈ ಹೋಮ್ ಸ್ಟೇ ಬಂದುಬಿಟ್ಟು ಕೊಟ್ಟಿಗೆರದಿಂದ 17 ಕಿಲೋಮೀಟರ್ಸ್ ಆಗುತ್ತೆ. ಇದು ಬೆಟ್ಟದ ತಪ್ಪಲು ಸಿರಿಧಾಮ ಅಂತೇಳಿ ಹೋಮ್ ಸ್ಟೇ. ನಾವಿಲ್ಲಿ ಒಂದು 15ರಿಂದ 20 ಜನ ಸ್ಟೇ ಮಾಡಿಸ್ತೀವಿ. ಫ್ಯಾಮಿಲಿ ಪ್ಯಾಕೇಜು ಇರುತ್ತೆ, ಪ್ರತಿಯೊಂದು ಫೆಸಿಲಿಟಿನೂ ಇರುತ್ತೆ. ಫುಡ್ಡು ಚೆನ್ನಾಗಿ ಕೊಡ್ತೀವಿ. ಅದು ನಾನ್ ವೆಜ್ಜು ವೆಜ್ಜು ಎರಡೂ ಇನ್ಕ್ಲೂಡ್ ಆಗಿರುತ್ತೆ. ಫ್ಯಾಮಿಲಿ ಪ್ಯಾಕೇಜು ಇರುತ್ತೆ, ಟ್ರಕ್ಕಿಂಗ್ ಟೀಮಿಗೂ ಇರುತ್ತೆ, ಸಿಂಗಲ್ಸ್ ಬಂದರೂ ಇರುತ್ತೆ. ಒಳ್ಳೆ ಪ್ರೈಸ್ ಮಾಡಿ ಕೊಡ್ತೀವಿ ಬಂದರೆ. ಕಾಂಟ್ಯಾಕ್ಟ್ ನಂಬರ್ 94954161 9480564126. 2 ನಂಬರ್ ಇರುತ್ತೆ. 2 ನಂಬರಿಗೆ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡ್ಕೊಂಡು ಬರ್ಬೋದು. ಪ್ರೈಸಿಂಗ್ ಎಷ್ಟಿರುತ್ತೆ ನಿಮ್ಮದು? ಪ್ರೈಸಿಂಗ್ ಟ್ರಕ್ಕಿಂಗಿಗೆ ಸಪ್ರೇಟ್ ಇರುತ್ತೆ ಮೇಡಮ್, ಫ್ಯಾಮಿಲಿ ಪ್ಯಾಕೇಜಿಗೆ ಸಪ್ರೇಟ್ ಇರುತ್ತೆ. ಓಕೆ, ಕಾಲ್ ಮಾಡಿಕೊಂಡು ಕೇಳಿಕೊಂಡು ಬರ್ಬೋದಲ್ವಾ? ಕೇಳ್ಕೊಂಡು ಬಂದರೆ ನಾವು ಅರೇಂಜ್ ಮಾಡ್ಕೊತೀವಿ. ಓಕೆ. ಸೊ ಚೆಕ್-ಇನ್ ಚೆಕ್ಔಟ್ ಟೈಮಿಂಗ್ಸ್ ಏನಾದರೂ ಇದೆಯಾ? ಹಾಗೇನಿಲ್ಲ ಮೇಡಮ್. ಸಂಜೆ ಬೆಳಿಗ್ಗೆ ಟ್ರಕ್ಕಿಂಗ್ನವರೆಲ್ಲ ಬೆಳಿಗ್ಗೆ ಬರ್ತಾರೆ, ಮಾರನೇ ದಿವಸ ಬೆಳಿಗ್ಗೆ ಚೆಕ್ಔಟ್ ಆಗ್ತಾರೆ. ಚೆಕ್-ಇನ್ನು ಚೆಕ್ಔಟು 1 ಡೇ ಅಂದರೆ 4 ಫುಡ್ ಬರುತ್ತೆ ಅದರಲ್ಲಿ. ಓಕೆ. ಹಾಗೆ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಮತ್ತು ಬೆಳಿಗ್ಗೆ ಮಾರ್ನಿಂಗ್ ಟಿಫನ್ನು ಇರುತ್ತೆ. 4 ಫುಡ್ ಇನ್ಕ್ಲೂಡ್ ಆಗಿರುತ್ತೆ ಇದಕ್ಕೆ ಪ್ಯಾಕೇಜಿಗೆ. ಇದು ನಿಮ್ಮ ಹತ್ರ ಎಷ್ಟು ರೂಮ್ದು ಕೆಪಾಸಿಟಿ ಇದೆ? ಅಟ್ಯಾಚ್ 3 ರೂಮ್ ಇದೆ ಮೇಡಮ್. ಮತ್ತೆ ಹೊರಗಡೆ ಇದೆ ಜನರಲ್ ಬಾತ್ರೂಮ್ ಇದೆ. ಅಟ್ಯಾಚ್ ಬಾತ್ರೂಮ್ 3 ಬೆಡ್ರೂಮ್ಸ್ ಇದೆ. ಸೋಲೋ ಆಗಿ ಯಾರಾದರೂ ಬರಬೇಕು ಅಂದರೆ ಬರ್ಬೋದಾ? ಬರ್ಬೋದು ಮೇಡಮ್. ರೂಮ್ ಫೆಸಿಲಿಟಿ ಕಾಲ್ ಮಾಡ್ಕೊಂಡು ಬರ್ಬೋದು. ವೀಕ್ ಡೇ ಏನಾದರೂ ಇದೆಯಾ ಅಥವಾ ವೀಕೆಂಡ್ ಮಾತ್ರನಾ? ವೀಕ್ ಡೇನು ಮಾಡ್ತೀವಿ, ವೀಕೆಂಡು ಮಾಡ್ತೀವಿ. ವೀಕ್ ಡೇಸ್ ಅಲ್ಲಿ ನೋಡ್ಕೊಂಡು ಮಾಡ್ತೀವಿ ಹೇಗೆ ಅಂತ ಜನದ ಮೇಲೆ. ಹಾಗೆ
ಓಕೆ, ಥ್ಯಾಂಕ್ ಯು ಸೋ ಮಚ್ ಅಂಕಲ್. ಹೋಮ್ ಸ್ಟೇ ಹೇಗಿದೆ ಅಂತ ತೋರಿಸ್ತೀನಿ. ನಾನಿಲ್ಲಿ ನಿಮ್ಮ ಜೊತೆ ಸ್ಟೇ ಮಾಡಿದ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. ಒಳ್ಳೆ ಫ್ರೆಂಡ್ಲಿ ಫ್ಯಾಮಿಲಿ. ಅಂಕಲ್, ಆಂಟಿ ಹಾಗೆ ಅವರಿಬ್ಬರು ಮಕ್ಕಳು ಈ ಹೋಮ್ ಸ್ಟೇನ ರನ್ ಮಾಡ್ತಾರೆ. ಥ್ಯಾಂಕ್ ಯು ಅಂಕಲ್. ಥ್ಯಾಂಕ್ ಯು. ಎರಡನೇ ದಿನ ನಮಗೆ ತಿಂಡಿಗೆ ಏನೇನಿತ್ತು ಅಂತ ತೋರಿಸ್ತೀನಿ. ಚಿತ್ರಾನ್ನ, ಚಟ್ನಿ, ಒಂದು ವೆಜಿಟೇಬಲ್ ಗ್ರೇವಿ, ಹಾಗೆ ಬಿಸಿ ಬಿಸಿ ಇಡ್ಲಿ ಮತ್ತು ಕಾಫಿ ಇತ್ತು. ಇದನ್ನು ಅಂಕಲ್ ಹಾಗೂ ಅವ್ರ ಮಗನೇ ನಮಗೆ ಸರ್ವ್ ಮಾಡಿದರು. ಇಲ್ಲಿ ನಮ್ಮ ಗ್ಯಾಂಗ್ ಅವರೆಲ್ಲ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾರೆ. ಹೌ ಇಸ್ ದ ಬ್ರೇಕ್ಫಾಸ್ಟ್? ಗುಡ್, ಎಂಜಾಯ್. ಓಕೆ, ಇಲ್ಲಿ ಮನೇಲಿ ಹೇಳಿ ಬಂದವರೆಲ್ಲದ್ರು ಅಲ್ಲಿದ್ದಾರೆ. ಸಂಗಮೇಶ್ವರ, ಹೆಂಗಿದೆ ಚಿತ್ರಾನ್ನ? ಚಿತ್ರಾನ್ನ ಥರ ಇದೆಯಾ? ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವ್ರು ಹೆಂಗಿದೆ? ಸಕ್ಕತ್ತಾಗಿದೆಯಾ? ಮನೇಲಿ ಹೇಳಿ ಬಂದಿಲ್ಲ. ಪಾಪ ಮನೆಯವರು ಶಿವಮೊಗ್ಗದಲ್ಲಿದ್ದಾಳೆ ಹುಡುಗಿ ಅನ್ಕೊಂಡ್ರೆ, ಹುಡುಗಿ ಚಿಕ್ಕಮಂಗ್ಳೂರಿಗೆ ಬಂದು ಚಿತ್ರಾನ್ನ ತಿಂತಾ ಇದ್ದಾಳೆ. ಮುಂದೆ ಹೋಮ್ ಸ್ಟೇ ಚೆಕ್ಔಟ್ ಮಾಡಿ ಹೊರಟಿದ್ದು ತೇಜಸ್ವಿ ಲೋಕ ಅನ್ನೋ ಒಂದು ಮ್ಯೂಸಿಯಂಗೆ. KP ಪೂರ್ಣಚಂದ್ರ ತೇಜಸ್ವಿ ಅವರ ಮೇಲೆ ಇರುವಂಥ ಒಂದು ಮ್ಯೂಸಿಯಂ ಇದಾಗಿತ್ತು. ಆದರೆ ಬ್ಯಾಡ್ ಲಕ್, ಇವತ್ತು ಮ್ಯೂಸಿಯಂ ಕ್ಲೋಸ್ ಆಗಿತ್ತು. ನಾವು ಬರೀ ಒಳಗಡೆ ಹೋಗಿ ನೋಡಿದ್ವಿ ಅಷ್ಟೇ, ಕಾಂಪೌಂಡ್ ಒಳಗಡೆ. ಮ್ಯೂಸಿಯಂ ಒಳಗಡೆ ಹೋಗೋಕ್ಕಾಗಲಿಲ್ಲ. ನೀವು ಯಾರಾದರೂ ಹೋಗೋದಿದ್ರೆ ವಿಚಾರಿಸ್ಕೊಂಡು ಹೋಗಿ. ವೆಲ್ಕಮ್ ಟು ನಮ್ಮ ಲಾಸ್ಟ್ ಆ್ಯಂಡ್ ಫೈನಲ್ ಡೆಸ್ಟಿನೇಷನ್ ಬೇಲೂರು ಟೆಂಪಲ್. ಇವತ್ತಿನ ನಮ್ಮ ಈ ಒಂದು ಟ್ರಿಪ್ ಐಟಿನರಿಯಲ್ಲಿ ನಾವು ಬಂದಿರುವಂಥ ಲಾಸ್ಟ್ ಜಾಗ ಬೇಲೂರು ಚೆನ್ನಕೇಶ್ವರ ದೇವಸ್ಥಾನ. ಬನ್ನಿ ನೋಡೋಣ ಹೇಗಿದೆ ದೇವಸ್ಥಾನದ ಒಳಗಡೆ ಅಂತ. ನಾವು ತುಂಬ ಜನ ಬಂದಿರ್ತೀವಿ ಆಲ್ರೆಡಿ ಬೇಲೂರಿಗೆ, ಬಟ್ ಜಸ್ಟ್ ಎಷ್ಟು ಸತಿ ಬಂದರೂ ಬರಬೇಕು ಅಂತ ಅನ್ಸುತ್ತೆ. ಫೋಟೋಸ್ ತೊಗೊಂಡು ಆರಾಮಾಗಿ ಪೀಸ್ಫುಲ್ಲಾಗಿ ನಾವಿಲ್ಲಿ ಟೈಮ್ ಸ್ಪೆಂಡ್ ಮಾಡೋಣ. ಲೆಟ್ಸ್ ಗೆಟ್ ಇನ್ ಫಾರ್ ಚೆನ್ನಕೇಶ್ವರ ಟೆಂಪಲ್. ಬೇಲೂರಲ್ಲಿ ಮಸ್ತ್ ಎಕ್ಸ್ಪೀರಿಯನ್ಸ್ ಇತ್ತು. ನನ್ನ ಗ್ಯಾಂಗ್ನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ಮಸ್ತ್ ಗ್ಯಾಂಗು. ಹಲೋ ಬಿಂದು, ಶರಯು, ಸಂಗಮೇಶ್, ರಶ್ಮಿ, ಸಿಂಧು. ಆ್ಯಕ್ಚುಲಿ ನಾವು ಫ್ರೆಂಡ್ಸ್ ಆಗಿ ಬರೀ ಒಂದು 2 ದಿನ ಆಗಿದೆ ಅಷ್ಟೇ. ಕೆಲವೊಂದ್ಸಲ ಇಲ್ಲಿ ಪ್ರಾಸವಾಗಿರೋ ಹೆಸರುಗಳಿದೆ, ಕನ್ಫ್ಯೂಸ್ ಆಗುತ್ತೆ, ಅದಕ್ಕೋಸ್ಕರ. ಬಟ್ ಸ್ಟಿಲ್ ಮೀಟ್ ಆಗುವಾಗ ಡೇ 1 ನಾವೆಲ್ಲ ಸ್ಟ್ರೇಂಜರ್ಸ್, ಬಟ್ ಇವಾಗ ಒಳ್ಳೆ ಫ್ರೆಂಡ್ಸ್ ಆಗಿದ್ದೀವಿ. ಹೆಂಗನ್ನಿಸ್ತು ಟ್ರಿಪ್ಪು ನಿಮಗೆಲ್ಲ? ಇಟ್ ವಾಸ್ ನೈಸ್ ಎಕ್ಸ್ಪೀರಿಯನ್ಸ್. ಆ್ಯಕ್ಚುಲಿ ಸ್ನೇಹ ಅವರು ನಮ್ಮ ಜೊತೆ ಸೇರಿ 2 ದಿನ ಆಗಿದೆ ಅಷ್ಟೇ. ತುಂಬಾ ಅವರು ಗುಡ್ ಹಾರ್ಟೆಡ್ ಪರ್ಸನ್. ಅವರು ತುಂಬಾ ಚೆನ್ನಾಗಿತ್ತು ಟ್ರಿಪ್ಪು. ಸ್ನೇಹ ಅವ್ರದ್ದು ಯೂಟ್ಯೂಬ್ ಚಾನಲ್ ಇದೆ, ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಅವ್ರಿಗೆ ವಿಡಿಯೋ ಶೇರ್ ಮಾಡಿ ಇಷ್ಟ ಆದ್ರೆ. ಥ್ಯಾಂಕ್ ಯು. ನಿಮ್ಗೆಲ್ಲ ಹೆಂಗನ್ಸ್ತು? ಇಟ್ ವಾಸ್ ನೈಸ್, ಗುಡ್, ಫ್ಯಾಂಟಾಸ್ಟಿಕ್, ಅಮೇಜಿಂಗ್ ಎಕ್ಸ್ಪೀರಿಯನ್ಸ್. ಸ್ನೇಹ ಅವರು ತುಂಬಾ ಒಳ್ಳೆ ಫ್ರೆಂಡ್ಲಿ ನೇಚರ್ ಇರುವಂತ ವ್ಯಕ್ತಿ. ಅವ್ರನ್ನ ಇವರವರ ತಂಗಿ, ಇವರು ತುಂಬಾ ಒಳ್ಳೆ ಹುಡುಗಿ. ದಯವಿಟ್ಟು ಇವರ ಯೂಟ್ಯೂಬ್ ಚಾನಲ್ನ ಎಲ್ಲರೂ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಇಷ್ಟ ಆದ್ರೆ. ಡಾಕ್ಟರ್ ರಶ್ಮಿ ಅಂತ ಹೇಳಿ ಟ್ರಿಪ್ ಒಳ್ಳೆ ನಮಗೆ ಎಕ್ಸ್ಪೀರಿಯನ್ಸ್ ಆಯ್ತು. ಬರುವಾಗ ಎಲ್ಲರೂ ಸ್ನೇಹಿತರು, ಇವಾಗ ಒಳ್ಳೆ ಗುಡ್ ಫ್ರೆಂಡ್ಸ್ ಆಗಿದ್ದೀವಿ. ಸೂಪರ್, ಥ್ಯಾಂಕ್ ಯು. ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಬೇಲೂರಿಂದ ಸೀದಾ ಹೊರಟು ಬಂದಿದ್ದು ಬೆಂಗಳೂರಿಗೆ. 2 ದಿನಗಳ ಕೆಳಗೆ ಯಾರು ಅಂತಲೂ ಗೊತ್ತಿರಲಿಲ್ಲ. ಹಾಯ್ ಅಂತ ಶುರುವಾಗಿದ್ದು ಇಷ್ಟೊಳ್ಳೆ ಫ್ರೆಂಡ್ಶಿಪ್ ಬೆಳೆಯುತ್ತೆ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ. ಈ ಟ್ರಿಪ್ ನಂಗೆ ತುಂಬಾ ಸ್ಪೆಷಲ್. ಒಳ್ಳೊಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ದೀರಾ. ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. Yeah, that's